ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿರಿಯ ಅಧಿಕಾರಿಗಳಿಂದ ಇನ್ಸ್ಪೆಕ್ಟರ್ಗೆ ಕಿರುಕುಳ ನೀಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ಪಿ ಕರಿಬಸವನಗೌಡ ಡಿವೈಎಸ್ಪಿಯಿಂದ ನನಗೆ ಟಾರ್ಚರ್ ಆಗಿದೆ ಅಂತ ಹೇಳಿ ವಿಡಿಯೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಶ್ರೀನಿವಾಸ್. ಆ ವಿಡಿಯೋದಲ್ಲಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಯಾರವರು ನೋಡ್ತಾ ಹೋಗೋದಾದ್ರೆ ಎಸ್ಪಿ ಕರಿಬಸವನಗೌಡ ಹಾಗೂ ಡಿವೈಎಸ್ಪಿಯಿಂದ ನನಗೆ ಟಾರ್ಚರ್ ಆಗ್ತಾ ಇದೆ ಅಂತ ವಿಡಿಯೋ ಮೂಲಕ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರಿಗಳಿಂದ ಆಗ್ತಿರುವಂತಹ ಕಿರುಕುಳದ ಬಗ್ಗೆ ಆ ವಿಡಿಯೋದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ವೆಸ್ಟ್ ಡಿಸಿಆರ್ಒ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ ಶ್ರೀನಿವಾಸ್. ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆಯನ್ನ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೀಡಿದ್ದಾರೆ. ಇಲಾಖೆಯಲ್ಲಿ ದಲಿತ ಅಧಿಕಾರಿಗಳಿಗೆ ಅನ್ಯಾಯವಾಗ್ತಾ ಇದೆ. ದಯವಿಟ್ಟು ಅಹಿಂದ ಸರ್ಕಾರ ಅಲ್ವಾ ರಾಜ್ಯದಲ್ಲಿರುವುದು, ಇದನ್ನು ಗಮನಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ವಿಡಿಯೋದಲ್ಲೇನಿದೆ, ಏನೆಲ್ಲ ನೋವನ್ನು ತೋಡ್ಕೊಂಡಿದ್ದಾರೆ, ಯಾವ ಗಂಭೀರ ಆರೋಪವನ್ನು ಮಾಡಿದ್ದಾರೆ, ಯಾರ್ಯಾರ ಮೇಲೆ ಈ ರೀತಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ, ಯಾರಿಂದ ಅನ್ಯಾಯ ಆಗ್ತಾ ಇದೆ, ಇದೆಲ್ಲವನ್ನ ಸ್ವತಃ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ನಮಸ್ಕಾರ ಸರ್. ಶ್ರೀನಿವಾಸ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು, DCRE ವೆಸ್ಟು ಪೊಲೀಸ್ ಸ್ಟೇಷನ್. ಸರ್, ಇತ್ತೀಚೆಗೆ ಯಾಕೋ ಮನಸ್ಸಿಗೆ ಭಾಳ ಬೇಸರ ಆಗ್ತಾಯಿದೆ. ಪೊಲೀಸು ಇಲಾಖೆ ಅಲ್ಲಿ ಮತ್ತು ದಲಿತರ ಪರವಾಗಿ ಕೆಲಸ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ. ಅದರಲ್ಲೂ ನಾವು ದಲಿತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಬರ್ತಾಯಿದ್ದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ತಾವೇ ಆದೇಶ ಮಾಡಿದ್ದೆ, ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಮೊನ್ನೆ ಕೆ ಟಿ ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೇಟಿವ್ ಅಂತ ಸ್ಟೇ ತೊಗೊಂಡಿದ್ದೀನಿ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ DCREಯಿಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀಯುತರಾದ ಕರಿಬಸವನಗೌಡರು SP, ಅವರು DYSP ಹುದ್ದೆ ಮಾತ್ರ ಇರೋದು, SP ಹುದ್ದೆ ಅಲ್ಲ ಸರ್. ಅದನ್ನು ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ವರದಾನ ಅಂತ ಹೇಳ್ಬೋದು. ಅದನ್ನು ಅವರು SP ಅಂತ ನಾನೇ ನೇರ IPS ಅಧಿಕಾರಿ ಅಂತ ಬಿಂಬಿಸ್ಕೊಂಡು, ಮತ್ತು ಅವರ ಕೆಳ ಹಂತದ ಅಧೀನ DYSP ಆದಂಥ ಶ್ರೀ ಮಹೇಶ್ವರ ಗೌಡರವರು, ಅವರು ಸಹ ನನಗೆ KT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಮಗೆ ನಕಲಿ ದಾಖಲೆ ಸೃಷ್ಟಿಸಿ ತಮಗೆ ರವಾನಿಸಿದೆ ಸರ್. ತಾವು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಸರ್. ಯಾಕಂತ ಹೇಳಿದ್ರೆ ನಮ್ಮಂಥ ಅಧಿಕಾರಿಗಳು 20 ವರ್ಷ ಸೇವಾವಧಿ ಆಗಿದೆ ಸರ್. ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ ಸರ್, ಇವತ್ತರೆಗೂ ಇಟ್ಕೊಂಡಿಲ್ಲ. ತಮ್ಮನ್ನು ನಾನು 3 ಸಲ ಬಂದು ಭೇಟಿ ಮಾಡಿದ್ದೀನಿ. ನಾನು ಮನವಿನೂ ಸಹ ಕೊಟ್ಟಿದ್ದೀನಿ, SC/ST ಆಯೋಗಕ್ಕೂ ಕೊಟ್ಟಿದ್ದೀನಿ ಸರ್, ಮತ್ತು ಸದನ ಸಮಿತಿಗೂ ಕೊಟ್ಟಿದ್ದೀನಿ ಸರ್. ಆಯ್ತಾ, ನಾನು ಯಾವುದೇ ಒಂದು ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾನು ಅದರಲ್ಲಿ ಕರೆಕ್ಟಾಗಿ ಪರ್ಟಿಕ್ಯುಲರಿಗೆ 18 ಅಂಶಗಳು ಹಾಕಿ ನಾನು ನನ್ನ ಕುಂದುಕೊರತೆಗಳ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ತಮ್ಮನ್ನು ಹಾಗೂ ನಮ್ಮ DG and IGP ಮಹಾನಿರ್ದೇಶಕರು, ಆಯಿತಾ, ಅಲ್ಲೂ ಸಹ ಮತ್ತು ಎಲ್ಲ ಇನ್ನಿತರ ಇಲಾಖೆಗಳಿಗೆಲ್ಲ ಕೇಳ್ಕೊಂಡಿದ್ದೀನಿ. ಇವತ್ತರೆಗೂ ಯಾವುದೇ ಕಾರಣಕ್ಕೂ ತಾವು ತನಿಖೆಗೆ ಆದೇಶ ಮಾಡಿಲ್ಲ ಸರ್. ಮೊನ್ನೆ ಯಾವುದೋ ಒಂದು ಸಣ್ಣ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗಾಂ SP ಅವ್ರನ್ನ ಕರೆಸ್ಬಿಟ್ಟು ಇದು ನನಗೆ ಇದು KT ಆದೇಶ ವಿರುದ್ಧವಾಗಿ ಮತ್ತು ನಾನು SC/ST ಆಯೋಗದಲ್ಲಿ ವಿಚಾರಣೆಯಲ್ಲಿ ಇರಬೇಕು ಮಾಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಇದು ಯಾವಾಗ ಮಾಡಿರುವಂತಹ ಒಂದು ವಿಡಿಯೋ? ಸದನ ಸಮಿತಿ ಮತ್ತು SC/ST ಆಯೋಗಕ್ಕೂ ಕೂಡ ನಾನು ಈ ಬಗ್ಗೆ ಪತ್ರವನ್ನು ಬರೆದಿದ್ದೇನೆ ಅಂತ ಹೇಳಿದ್ರಲ್ಲ, ಅದಕ್ಕೇನಾದರೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರಾ? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ. ನೋಡಿ, ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾಡಿರುವಂಥ ಗಂಭೀರ ಆರೋಪವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಂದರೆ ನಾವು ದಲಿತರ ಪರವಾಗಿ ಧ್ವನಿ ಎತ್ತುವುದೇ ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಮತ್ತು ಇಲ್ಲಿ ತಾರತಮ್ಯ ಅನ್ನೋದಾಗ್ತಾ ಇದೆ. ವೆಸ್ಟ್ DCRO ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೇನೆ ನಾನು. SC ಕರಿಬಸವನಗೌಡ ಹಾಗೆಯೇ DYSPಯಿಂದ ನನಗೆ ಟಾರ್ಚರ್ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸದನ ಸಮಿತಿ ಹಾಗೂ SC/ST ಆಯೋಗಕ್ಕೂ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಯಾವಾಗ ಮಾಡಿರೋ ಆಡಿಯೋ ಮತ್ತು ವಿಡಿಯೋ, ಜೊತೆಗೆ ಸದನ ಸಮಿತಿ ಮತ್ತು SC/ST ಆಯೋಗಕ್ಕೆ ಬರೆದಿರುವಂಥ ಪತ್ರಕ್ಕೆ ಇವರಿಗೇನಾದರೂ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಸಿಕ್ಕಿದೆಯಾ? ಇದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಶ್ವ, ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಹಲವು ವಿಚಾರಗಳನ್ನು ವಿಡಿಯೋಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ.
ಅದರಲ್ಲಿ ಒಂದು ಸದನ ಸಮಿತಿ ಹಾಗೂ SC/ST ಆಯೋಗಕ್ಕೆ ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ, ನನ್ನ ಕುಂದುಕೊರತೆಗಳನ್ನು ಮೆನ್ಷನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ ಇವರ ಪತ್ರಕ್ಕೆ? ದಿವ್ಯಾ, ಇವತ್ತು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಡಿಯೋವನ್ನ, ಅದರಲ್ಲೂ ಕೂಡ SP ಅವರ ವಿರುದ್ಧವಾಗಿ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪವನ್ನ ವೆಸ್ಟ್ DCRE ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀನಿವಾಸ್ ಅವರು ಮಾಡ್ತಾ ಇರುವಂತದ್ದು. ಅಂದ್ರೆ DCRE SP ಕರಿಬಸವನಗೌಡ ಮತ್ತು DYSP ಅವರು ನನಗೆ ನಿರಂತರವಾಗಿ ಟಾರ್ಚರನ್ನ ಮಾಡ್ತಾ ಇದ್ದಾರೆ, ಸರಿಯಾದಂತಹ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಮತ್ತು ಏನ್ ನಿರಂತರವಾಗಿ ಈ ರೀತಿಯಾದಂತಹ ಟಾರ್ಚರನ್ನ ಮಾಡ್ತಾ ಇರೋದ್ರಿಂದಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಮೇಯ ಬಂದಿದೆ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಇವರು ಈಗ ಒಂದು ಎಚ್ಚರಿಕೆಯ ವಿಡಿಯೋವನ್ನು ಕೂಡ ಮಾಡಿರುವಂತದ್ದು. ಇನ್ನು ಅಧಿಕಾರಿಗಳು ಇದೇ ರೀತಿಯಾದಂತಹ ಕಿರುಕುಳವನ್ನು ನೀಡಿದಂತಹ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ಇವರು ಈಗ ಒಂದು ವಿಡಿಯೋವನ್ನು ಕೂಡ ಹರಿಬಿಟ್ಟಿದ್ದಾರೆ. ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಏನು ದಲಿತ ಅಧಿಕಾರಿಗಳೇನಿದ್ದಾರೆ ಅವರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಹೀಗಾಗಿ ದಯವಿಟ್ಟು ಅಹಿಂದ ಸರ್ಕಾರ ಏನಂತ ಗುರುತಿಸ್ಕೊಂಡಿದೆ ಸಿದ್ದರಾಮಯ್ಯನವ್ರ ಸರ್ಕಾರ, ಇದನ್ನೆಲ್ಲ ಕೂಡ ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಬೇಕು, ನಮ್ಮಂತವರಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ಅವರು ಸಂಬಂಧಪಟ್ಟಂತಹ ಇಲಾಖೆ ಆಗಿರಬಹುದು ಮತ್ತು ಸರ್ಕಾರದ ಗಮನ ಸೆಳೆಯುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಇಲ್ಲಿ ಇದರ ಬಗ್ಗೆ ಸತ್ಯಾಸತ್ಯತೆ ಅಂದ್ರೆ ಇವು ಮಾಡ್ತಾ ಇರುವಂತಹ ಆರೋಪ ಏನಿದೆ ಅದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಮತ್ತು ಯಾವ ರೀತಿಯಾದ ಟಾರ್ಚರ್ ಇವ್ರಿಗೆ ಆಗ್ತಾ ಇದೆ ಮತ್ತು ಇವೆಲ್ಲವೂ ಕೂಡ ತನಿಖೆಯ ನಂತರ ಅಂದ್ರೆ ಆಂತರಿಕವಾಗಿ ತನಿಖೆ ನಡೀಬೇಕಾಗತ್ತೆ. ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆ ವೇಳೆ ಒಂದು ಸ್ಪಷ್ಟತೆ ಸಿಗುತ್ತೆ. ಯಾಕಂತಂದ್ರೆ ಅನೇಕ ಬಾರಿ ಅನೇಕರು ಹಲವರ ವಿರುದ್ಧವಾಗಿ ಮಾಡಿದಂತಹ ಆರೋಪಗಳೇನಿದೆ ಅದರಲ್ಲಿ ಸತ್ಯಾಸತ್ಯತೆ ತಿಳ್ಕೊಳ್ಬೇಕು ಅಂತಂದ್ರೆ ತನಿಖೆಯ ನಂತರ ಕೆಲವೊಂದು ವಿಷಯಗಳು ಬರಬೇಕಾಗತ್ತೆ. ಈ ಹಿನ್ನೆಲೆಯಲ್ಲೂ ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಇದು ವಿಷಯ ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಅದರಲ್ಲೂ ಕೂಡ ಒಬ್ಬ ಇನ್ಸ್ಪೆಕ್ಟರ್ ಒಬ್ರು ಈ ರೀತಿಯಾಗಿ ಟಾರ್ಚರ್ ಅನ್ನು ತಾಳಲಾರದೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ವಿಡಿಯೋವನ್ನ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಶಾಕಿಂಗ್ ಇದೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಇದು ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಆಂತರಿಕ ತನಿಖೆ ಆಗಿರ್ಬೋದು ಅಥವಾ ಸರ್ಕಾರ ಏನಾದ್ರು ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಕೂಡ ಸುಪ್ರಗತಿಯಲ್ಲಿ ಅಂದ್ರೆ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಏನಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ವಿವರಣೆಯನ್ನ ಪಡೆದುಕೊಂಡು ಮುಂದಿನ ದಿನಮಾನದಲ್ಲಿ ಏನಾದರೂ ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ಅವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.